335ನೇ ವಾರ 939ನೇ ದಿವಸ. ಇವತ್ತಿನ ಸೇವಾಕರ್ತರು 3 ಜನ ಇದ್ದಾರೆ. ಅದರ ಫಸ್ಟ್ ಶ್ರೀ ಬೀರಯ್ಯ ನನ್ನ ಫ್ಯಾಮಿಲಿ, ನಮ್ಮ ವಾದ್ಯಮೂರ್ತಿ ಅವರ ತಂದೆಯವರವರು ಬೀರಯ್ಯ ಆ್ಯಂಡ್ ಫ್ಯಾಮಿಲಿ ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮ ಹೆಸರಿನಲ್ಲಿ. ಸೊ ಅವರ ಅಪ್ಪ ಅಮ್ಮನ ರಂಗಮ್ಮ ಹುಚ್ಚಪ್ಪನ ಹೆಸರಿನಲ್ಲಿ ಇವತ್ತು ಅನ್ನದಾಸೋಹ ಮಾಡಿದ್ದಾರೆ. ಸೊ ಅವರ ಆತ್ಮಕ್ಕೆ, ರಂಗಮ್ಮ ಹುಚ್ಚಪ್ಪನವರ ಆತ್ಮಕ್ಕೆ ಶಾಂತಿ ಕೋರೋಣ. ವಾದ್ಯಮೂರ್ತಿ ಫ್ಯಾಮಿಲಿಗೆ, ಬೀರಯ್ಯನವ್ರ ಫ್ಯಾಮಿಲಿಗೆ ದೇವ್ರ ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅವರಿಗೆ. ನಾಗರಾಜ ರೆಡ್ಡಿ ಅಂತ ನಮ್ಗೆ ಆತ್ಮೀಯರಾಗಿದ್ದರು. ಶ್ರೀಮತಿಯವರು, ಅಳಿಯಂದಿರು, ಮೊಮ್ಮಗ ಎಲ್ಲ ಬಂದಿದ್ದಾರೆ. ಅವರು ವರ್ಷಕ್ಕೊಂದು ಸಾರಿ ಇಲ್ಲಿ ಸೇವೆ, ಅವರ ಆತ್ಮ, ಅವರ ಸೆರೆಮನಿ ಎಲ್ಲರೂ ಇವತ್ತು ಸೆರೆಮನಿ ದಿವಸ ಇವತ್ತು ಅನ್ನದಾಸೋಹ ಮಾಡ್ತಾರೆ. ವರ್ಷ ಮಾಡ್ತಾರೆ. ಮಧ್ಯೆ ಭಾಳ ಸಾರಿ ಅವರು ಸೇವೆ ಮಾಡಿದ್ದಾರೆ. ಅವ್ರ ತಾಯಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರು ನಮ್ಮ ಭಾಳ ಆತ್ಮೀಯರು. ನಮ್ಮ ಮನೆ ಹತ್ರ ನಾವು ಜೊತೆಯೊಳಗೆ ಬೆಳೆದವು. ಅದರಿಂದ ನಾವು ಅವರೆಲ್ಲ ಸುಮ್ಮನೆ 50 ವರ್ಷದಿಂದ ಒಂದೇ ಕಡೆ ಇದ್ದೀವಿ. ಸೊ ಅಮ್ಮನಿಗೆ ದೇವರ ನಾಗರಾಜ ರೆಡ್ಡಿ ಶಾಂತಿ ಕೊಡ್ತಾ, ಸೊ ಮೇಡಮ್ ಅವರಿಗೆ ಶಾಂತಿ ಸುಖ ನೆಮ್ಮದಿ ಕೊಟ್ಟು ಇನ್ನೂ 100 ವರ್ಷದ ಕಾಲ ಬದುಕಿ ಸಂತೋಷ ಸುಖದಿಂದ ಬಾಳಲಿ ಅಂತ ಹೇಳೋಣ. ಅವ್ರು ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಅದೃಷ್ಟನೇ ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಒಬ್ಬಳೇ ಮಗಳು ಅವ್ರಿಗೆ ಒಳ್ಳೆ ಅಳಿಯ ಸಿಕ್ಕಿದ್ದಾರೆ. ಸುಕುಮಾರ್ ಫ್ಯಾಮಿಲಿ ಒಳ್ಳೆಯದಾಗಲಿ, ಅವರಿಗೆ ಅವ್ರ ಫ್ಯಾಮಿಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆಮೇಲೆ ಕೀಬೋರ್ಡ್ ಅವ್ರ ತಂದೆ ಹೆಸರು ಪಿ ಜೆ ಪಟೇಲ್ ಈ ಕೀಬೋರ್ಡ್ ನಮ್ಮ ರವಿ ಬಂದಿದ್ದಾರೆ ಅಂದರೆ ಪಿ ಜಿ ಪಟೇಲ್ ಇಲ್ಲಿ ಇದ್ದಾರೆ ಅಂತಂದೇ ಅರ್ಥ. ಸೊ ಪಿ ಜಿ ಪಟೇಲ್ ಅವರು ವರ್ಷಕ್ಕೆ 7-8 ಸಾರಿ ಇನ್ನೂ ಭಾಳ ಸಾರಿ ಅವರು ಅವ್ರ ಮನೆಗೆ ಏನೇ ಕಾರ್ಯಕ್ರಮ ಆದರೂ ಸಹ ಇಲ್ಲಿ ಅನ್ನದಾಸೋಹ ಮಾಡ್ತಾರೆ. ಅವರು ಪಿ ಜಿ ಪಟೇಲ್ ಅವರು ದೊಡ್ಡ ವ್ಯಾಪಾರಿಗಳು. ಪಟೇಲ್ ಅಪ್ಪ ಪಿ ಜಿ ಪಟೇಲ್ ಅವ್ರ ಹೆಸರು ನೋಡಿ, ಅವ್ರ ಹೆಸರಲ್ಲಿ ಕಾರ್ಯ ಅವರ ಪಟೇಲ್ ಅವರ ಅಪ್ಪ ಪಿ ಜಿ ಪಟೇಲ್ ಅವ್ರಿಗೆ ಇವತ್ತು ಕಾರ್ಯಕ್ರಮ ಇದೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ಅವರ ಮಗ ನಿಖಿ ಪಟೇಲ್ ಅವ್ರಿಗೂ ಸಹ ದೇವ್ರ ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ ಕಾಪಾಡಬೇಕು ಅಂತ ಪ್ರಾರ್ಥನೆ. ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇವತ್ತು ನಮ್ಮ ಸುರೇಂದ್ರ ಬಂದಿದ್ದಾರೆ. ಸುರೇಂದ್ರ ವೈದ್ಯಕೀಯ ದಾಸೋಹದು ರಾಜಾಂಗ್ ಟುಡೆಗೆ 2,19,600 ರೂಪಾಯಿ ಇದೆ ಅಮೌಂಟು. 50,000 ರೂಪಾಯಿ ಇವ್ರು ಕೊಟ್ಟಿದ್ದಾರೆ, ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಗಾಂಧಿನಗರ ಅವರು. 5,000 ಒಂದು ಚೆಕ್ ಕೊಟ್ಟಿದ್ದಾರೆ. ಅದನ್ನ ನಾವು ಆ್ಯಡ್ ಮಾಡಿಲ್ಲ. ನಿನ್ನೆ ಇವರು ವಿಜಯಭಾಸ್ಕರ್ ರೆಡ್ಡಿ ಅವರ 5,000 ಅದು ಇನ್ನೂ ಚೆಕ್ ಕೊಟ್ಟಿದ್ದಾರೆ. ಈಗ ಈ ಒಂದು 3-4 ಜನ ಬಂದಿದ್ದರು ನಮಗೆ ಮೆಡಿಸನ್ ಕೊಡಿಸಿ ಹೆಲ್ಪ್ ಮಾಡಿ ಅಂತ. ಯಾರೋ ಅವ್ರು ಕಲ್ಕತ್ತಾ ಅವರಂತೆ. ಇನ್ನೊಂದಿಬ್ಬರು ಬಂದಿದ್ದಾರೆ. ಅವ್ರನ್ನ ಇಲ್ಲೇ ಇರೋಕ್ಕೆ ಹೇಳಿದ್ದೀವಿ. ಅವ್ರಿಗೀಗ ಮೆಡಿಸನ್ ಕೊಡಿಸ್ತೀವಿ. ಯಾಕಂದರೆ ಈಗ ಜನನೂ ಜಾಸ್ತಿ ಬರ್ತಾ ಇದ್ದಾರೆ ನೆರವು ಕೇಳಿಕೊಂಡು, ವೈದ್ಯಕೀಯ ಟ್ಯಾಬ್ಲೆಟ್ಸ್ ಕೊಡಿಸಿ ನಮಗೇನು ಇದಕ್ಕೆ ಕೊಡಿಸಿ ಹೆಲ್ಪ್ ಮಾಡಿ ಅಂತ. ಅದಕ್ಕೋಸ್ಕರ ಮತ್ತೆ ನಾನು ಕೇಳ್ಕೊಳೋದು ಏನಂದರೆ, ನಮ್ಮ ವಾಲಂಟಿಯರ್ಸು ಒಂದು 500 ರೂಪಾಯಿ ಮೊದಲಿಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು. ಆಮೇಲೆ ತಾವುಗಳು ನಮ್ಮ ಏನು ಸ್ಪಾನ್ಸರ್ ಮಾಡ್ತಾರಲ್ಲ ಅವರು ನಮ್ಮ ವೈದ್ಯಕೀಯ ದಾಸೋಹಗೂ ಹೆಲ್ಪ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಇವಾಗ ಎಲ್ಲರ ಬಗ್ಗೆನೂ ಬೀರಪ್ಪನವ್ರು ದೊಡ್ಡವ್ರು ಹೇಳಿದ್ದಾರೆ. ಇವತ್ತು ಪಿತೃಪಕ್ಷಗಳು 4ನೇ ವಾರ 3ನೇ ವಾರ. ಇಲ್ಲಿ ನಾವು ಒಂದು 2 ಮಾತು ಹೇಳ್ಬೇಕಾದ್ರೆ, ನಮ್ಮ ನಾಗರಾಜ ರೆಡ್ಡಿ ಅವರ ಬಗ್ಗೆ ಹೇಳ್ಬೇಕಾದ್ರೆ 2 ಮಾತು. ನಾನು ಫಸ್ಟು ಹಳ್ಳಿಯಿಂದ ಬೆಂಗಳೂರಿಗೆ ಬಂದವಾಗ ನನಗೆ ಫಸ್ಟು ಪರಿಚಯ ಆಗಿದ್ದೇ ಅವರು. ನಾನು ಮನೆ ತಗೊಬೇಕಾದ್ರೆ ಕಾರಣನೇ ಅವರು. ನನಗೆ ಅವರು ನಾಳೆ ಏನಾಗುತ್ತೆ ಅಂತ ನನಗೆ ಹೇಳ್ತಾಯಿದ್ರು. ಇವತ್ತಿಂದು ನಾಳೆ ಹೇಳ್ಬೋದು, ಇವತ್ತು ಏನು ನಡೀತದೆ ಅಂತ ನಾಳೆ ಹೇಳ್ಬೋದು. ಆದರೆ ನಾಳೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದ ಮಹಾನುಭಾವ. ಅವ್ರು ಯಾವುದೋ ಒಂದು ಸಣ್ಣ ಮನೆ ಕೆಲಸ ಇತ್ತು, ಅವ್ರ ಜೊತೆಗೆ ಏನೋ ತಗೊಂಬರಕ್ಕೆ ಹೋದೆ ಮೈಕೋ ರೋಡಲ್ಲಿ. ಅಲ್ಲಿ ತಗೊಂಡು 1 ನಿಮಿಷ ನಿಲ್ಲಿಸ್ತೀರಾ ಸ್ಕೂಟರ್ ಅಂತ ನಿಲ್ಲಿಸ್ದೆ. ನಿಂತ್ಕೊಂಡ್ಬಿಟ್ಟು ಚಿಪ್ಪಿ ತೆಗೆದ್ಬಿಟ್ಟು ಮಗ್ತಾ ಇದ್ರು. ನಾನು ಇಲ್ಲಿ ದೇವಸ್ಥಾನ ಇಲ್ಲ ಏನಿಲ್ಲ, ಯಾಕೆ ಈ ಥರ ಮಗ್ತಾರೆ ಅಂದ್ಬಿಟ್ಟು ನಾನು ಕೇಳಕ್ಕೆ ಹೋಗಿಲ್ಲ. ಮತ್ತೆ ಇನ್ನೊಂದು ದಿವಸ ಏನೋ ಸಾಮಾನು ಬೇಕಾಗಿತ್ತು, ಹೋದ್ರಿ. ಹೆಂಗೆ ಕೇಳೋದು ಅಂದ್ಬಿಟ್ಟು ನಾನು ಕೇಳಿದೆ. ಸರ್ ಅಲ್ಲಿ ದೇವಸ್ಥಾನ ಅಲ್ಲ ಸರ್, ಅದು ಮೈಕೋ ಫ್ಯಾಕ್ಟ್ರಿ ಸರ್ ಅಂತ. ಇಲ್ಲ ಸರ್, 58 ವರ್ಷ ನನ್ನ ಮಕ್ಳು ಮರಿನ ಸಾಕಿದ ಜಾಗ ಅದು ಸರ್ ಅಲ್ಲದು. ನನ್ನ ಮಕ್ಳು ಮರಿಗೆ ಅನ್ನ ಕೊಟ್ಟಿದ್ದ ಜಾಗ ಅಲ್ಲ ಸರ್ ಅವನಂದ್ರು. ಇಲ್ಲ ನಮ್ಮ ಪೊಲೀಸ್ ಅಪ್ಪನ ಸ್ಟೇಷನ್ ಬಗ್ತಾನೆ ಶಿವರಾಮಣ್ಣ. ಬೀರಪ್ಪಣ್ಣವರು ಇರೋ ಅವ್ರು ಅವ್ರು ಉದ್ಯೋಗ ಆಗಿದ್ದವ್ರೆ ಬಿಡು, ಅವ್ರು ತೊಂದರೆ ಇಲ್ಲ. ಹಂಗೆ ಅವ್ರ ಮನಸ್ಸು ನೋಡಿ ಯಾವ ಥರ ದೊಡ್ಡದು ಅಲ್ಲಲ್ಲ. ಮುಂದೆ ಹೋದ್ರು ನಾನು ಇವತ್ತು ನಮಸ್ಕಾರ ನೋಡು ಅದು ನನಗೆ ಹಂಗೆ ನನಗೆ ಆಶ್ಚರ್ಯ ಆಗೋಯ್ತು. ಏನಪ್ಪ ಅಂತ ಅಂದ್ಬಿಟ್ಟು ನೋಡು, ಎಂತ ಅವ್ರಿಗೆ ಅಲ್ಲಲ್ಲ ದೇವಸ್ಥಾನ ಥರನೇ ಅವ್ರು ಕೆಲಸ ಮಾಡಿರ್ಬೇಕಲ್ಲಿ.
ಆ ಒಂದು ಕೆಲಸ ಮಾಡ್ಬೇಕಾದ್ರೆ ಮೈಕ್ರೋ ಫ್ಯಾಕ್ಟ್ರಿನಾಗ 58 ವರ್ಷ ಅವರು ಅದನ್ನ ದೇವಸ್ಥಾನ ಅಂದ್ಕೊಂಡೇ ಕೆಲಸ ಮಾಡ್ಕೊಂಡು ಬಂದಿರೋದು ಅವರು ಅಲ್ಲಿ. ಅದಕ್ಕೆ ಒಂಥರ ಗ್ರೇಟು. ನನಗೆ ಕೆಲವೊಮ್ಮೆ ಇದು ನಮ್ಮ ವೀರಪ್ಪನವ್ರಿಗೆ ಹೇಳಿದ್ದಾರೆ, ಇದನ್ನ ಭಾರಿ ವಿಶೇಷ ಯಾರಿಗೆ ಹೇಳಿದ್ದಾರೆ ಅಂದಾಗ, ನೀವು ನಿಮ್ಮ ದೊಡ್ಡ ಮನೆ ಕಟ್ತೀಯ, ನೀನು ಹಿಂಗಾತೀಯ ಅಂತ. ಯಾರಿಗೆ? ನಮ್ಮ ವೆಂಕಸಮಂಡಕ. ಯಾವ ವೆಂಕಸಮಂಡಳಿ? ನಮ್ಮ ರಾಮನಗಳ್ಳಿ ಪಿ ಎಗೆ. ಇನ್ನು ನಾನು ಇರೋದೇ ಬಾಡಿಗೆ ಮನೆಯಾಗ ದೊಡ್ಡ ಮನೆ ಕಟ್ತೀನಿ ಅಂತ. ಕರೆಕ್ಟಾಗ ಅವ್ರು ತೀರ್ಕೊಂಡ್ಮೇಲೆ ನೆನೆಸ್ಕೊಂಡ್ರೆ ಅಂತ ನನ್ನ ಹತ್ರ ಹೇಳಿದ್ರು, ವೆಂಕಟೇಶ್ ಹಿಂಗೆ ಹೇಳಿದ್ರು ಅವರು, ನೀವು ಒಳ್ಳೆ ಮನೆ ಕಟ್ತೀಯ ಅಂತ ಅಂದ್ಬಿಟ್ಟು. ಅವ್ರು ಹಿಂಗೆ ಹೇಳಿದ್ರು ಹಂಗೆ ನಡೀತದೆ ಅಂತ. ನನಗೆ ಕೆಲವೊಮ್ಮೆ ಹೇಳೋರು, ಇಂಥ ದೇವಸ್ಥಾನಕ್ಕೆ ಹೋಗು ಹಿಂಗೆ ಆಗುತ್ತೆ ಅಂತ ನನಗೆ ಹೇಳೋರು. 100% 100% ಭಾಗ ಸಕ್ಸಸ್ಸೇ ಅದು. ಹಂಗೆ ಆ ಮಹಾನ್ ಭಾವನು ತಿರ್ಕೊಂಡಾಗ ತಗೊಂಡಾಗೆಲ್ಲ ಊರಲ್ಲಿ ಇದು ಮಾಡಿಬಿಟ್ಟು ಬಂದರೆ ಏನು, ಇಲ್ಲಿ ನಮ್ಮ ಹೇಮಕ್ಕ ಇದ್ದಾರೆ, ಇವರೆಲ್ಲ ನಮ್ಗೆ ರಿಲೇಷನ್ನೇ. ನಮ್ಗೆ ಇವರೆಲ್ಲ ನಮ್ಗೆ ಹೊಸ್ದಾಗಿ ಬಂದಾಗ ನಮ್ಗೆ ಯಾರು ಬೆಂಗಳೂರಿಗೆ ಯಾರು ಇಲ್ಲ, ಎಲ್ಲ ಇವರೇ ನಮಗೆಲ್ಲನೂ. ಅಂದರೆ ಅವ್ರು ಅಳಿಯ ಸಿಕ್ಕಿದ್ದಾರೆ, ಅಳಿಯ ಥರ ಅಲ್ಲ, ಮಗನ ಥರ. ಆ ಥರ ಮನಸ್ಸು ಸುರೇಶು, ಆ ಥರ ದೊಡ್ಡ ಥರ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಒಂದಿಷ್ಟು ನಾನು ಅನ್ನೋದಿಲ್ಲ. ಇಲ್ಲಿ ವರ್ಷ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ದೊಡ್ಡದು. ಅವು ಒಬ್ಬಳೇ ಮಗಳು ನಮ್ಮ ಲೀಲ ಅಂತ ಅಂದ್ಬಿಟ್ಟು ಬರೋಕ್ಕಾಗಿಲ್ಲ ಇವತ್ತು. ಏನೋ ಅದು ನಮ್ಮ ಹೆಣ್ಮಗು ನಮ್ಮನೆ ಜೊತೆಗೆ ಬರ್ತಾಯಿದ್ರು, ಎಲ್ಲ ಹೋಗ್ಬೇಕಾದ್ರೆ ಟ್ರಿಪ್ಪು ಟೂರ್ ಎಲ್ಲ. ಆ ಥರ ಹೆಣ್ಮಗು ಅದು, ತೊಂದರೆ ಇಲ್ಲ. ಒಳ್ಳೆ ಅಳಿಯ ಸಿಕ್ಕಿದ್ರು ಅವ್ರಿಗೆ, ತೊಂದರೆ ಇಲ್ಲ. ಸರಿ ಅಂದ್ಬಿಟ್ಟು 2 ಮಾತು ಹೇಳ್ಬಿಟ್ಟು ದೇವ್ರು ನೆನೆಸ್ಕೊಂಡು ಇವತ್ತು ಭಾರಿ ಒಳ್ಳೆ ದಿವಸದಾಗ ಈ ಕಾರ್ಯಗಳು ಮಾಡ್ತಾ ಇದ್ದಾರೆ. ಇವತ್ತು ಕೆಂಟ್ ದಿವ್ಸಕ್ಕೂ 4 ಜನ ಸ್ಪಾನ್ಸರ್ಗಳಿದ್ದಾರೆ ಸರ್. ತಗೊಳ್ಳಿ ಸರ್. ನಾನೇನು ಮಾತಾಡೋದೇನಿಲ್ಲ. ಇವತ್ತು ನಮ್ಮ ಮಧು ಪಟೇಲ್ ಅವ್ರದ್ದು ನಮ್ಮ ಸ್ನೇಹಿತರು, ಅವ್ರ ಮನೇಲಿ ಏನೇ ಒಳ್ಳೆ ವಿಚಾರ ಆಗಲಿ, ಒಂದು ಒಳ್ಳೇದಾಗಲಿ, ಏನೇ ಆಗಲಿ, ಹುಣ್ಣಿಮೆ ಆಗಲಿ, ಒಂದು ಇದಾಗಲಿ, ಒಂದು ಒಳ್ಳೇದು ಅಂತ ಕೆಲಸಕ್ಕೆ ಕೈ ಹಾಕಬೇಕಾದ್ರೆ ನಮ್ಮ ಅನ್ನದಾಸೋದಲ್ಲಿ ಹೋಗಿ ಸ್ಟಾರ್ಟ್ ಮಾಡಿ ಹೆಸರು ಇಟ್ಬಿಟ್ರೆ ನನಗೆಲ್ಲ ಒಳ್ಳೆ ಕೆಲಸ ಆಗುತ್ತೆ ಅಂತ ನಮ್ಮ ಹತ್ರ ಅವ್ರು ಮಾತಾಡಿದ್ದಾರೆ. ಅದರಿಂದ ಅವ್ರ ಮನೇಲಿ ಏನೇ ವಿಶೇಷ ಆಗಲಿ ಅವರು ಅನ್ನದಾಸಗೆ ಒಂದು ಬರ್ಸ್ಬಿಡಪ್ಪ ಅಂತ ನಾನು ಕಳಿಸ್ಬಿಟ್ಟು ಅವ್ರ ಮುಖಾಂತರ ನಮ್ಮ ಮುಖಾಂತರ ಒಂದು ಮಾಡಿಸ್ತಾ ಇದ್ದಾರೆ ಅಂತ. ಒಂದು ಪುಣ್ಯವಂತ PJ ಪಟೇಲ್ ಅವ್ರ ತಂದೆದು ಇವತ್ತು ವರ್ಷದ ತಿಥಿ. ಅವ್ರಿಗೋಸ್ಕರ ಅವ್ರ ತಂದೆಗೆ ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ಕೇಳ್ಕೊಂತ ಈ ಥರ ಇನ್ನೂ ಸದಾ ಇನ್ನೂ ಇರುತ್ತಂತೆ ಮಾಡೋಣ ಅಂತ. ಬಂದಾಗ ಎಷ್ಟು ಒಂದು ಲೈನ್ ಇರ್ತಾ ಇತ್ತು ಅಷ್ಟೇ, ಒಂದು 10-20 ಜನ ಇರ್ತಾ ಇದ್ರು ಫಸ್ಟ್ ಬಂದಾಗ. ಇವತ್ತು ಬಂದು ನೋಡಿದಾಗ ಒಂದು ಎಷ್ಟು ಜನ. ಹೌದೌದು. ಆಮೇಲೆ ತುಂಬ ಸಂತೋಷ ಆಗುತ್ತೆ. ಇದು ವರ್ಷ ಬಂದು ಅಟ್ಲೀಸ್ಟ್ ಒಂದು ದಿವಸ ಸೆಲೆಬ್ರೇಟ್ ಮಾಡಿ ಹೋಗೋದಕ್ಕೆ ಇದು ಒಳ್ಳೆ ಇನಿಷಿಯೇಟಿವ್ ಇದು. ಎಲ್ಲ ಇರೋರೆಲ್ಲ ಇಲ್ಲೆಲ್ಲ ಬಡವರು ನೋಡಿದ್ರೇ ಗೊತ್ತಾಗುತ್ತೆ. ಅವರೆಲ್ಲ ನಮ್ಮ ಇಷ್ಟೊಂದು ಕಾಯ್ಕೊಂಡು ಇಲ್ಲಿ ಬಂದು ಲೈನಲ್ಲಿ ನಿಂತ್ಕೊಂಡು ತೊಗೊಂಡೋಗಿ ಅಟ್ಲೀಸ್ಟ್ ಒಂದು 3 ದಿವಸ 4 ದಿವಸ ನಡೀತಾ ಇದೆಯಲ್ಲ ಸರ್. 5 ಡೇಸ್ ಅಟ್ಲೀಸ್ಟ್ ಒಂದು ಊಟ ಕೊಡ್ತಾ ಇರೋದು ವೆರಿ ವೆರಿ ಗ್ರೇಟ್. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ಡೆಡಿಕೇಟ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ನಾವು ಒಂದಾದರೂ ದಿವಸ ಬಂದು ಇದು ಮಾತ್ರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ವೆರಿ ವೆರಿ ಥ್ಯಾಂಕ್ಸ್. ರಾಣೆಬೆನ್ನೂರು ಸರ್, ಹುಬ್ಬಳ್ಳಿ. ಯಾರಿಗೆ ಏನಾಗಿದೆ ಇಲ್ಲಿ? ನಮ್ಮ ಮಗಳಿಗೆ ಆರಾಮಿಲ್ಲ. ಪಾಪಕ್ಕೆ ಆಸ್ಪತ್ರೆಗೆ ಹಾಕಿದ್ದಾರೆ. ಗಡ್ಡೆ ಇದೆ ಇದ್ರ ಮೇಲೆ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ. ಅದಕ್ಕೆ ಬಂದಿದ್ದೇವೆ ಸರ್. ಇನ್ನು ಇಲ್ಲಿ 18 ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೆಡಿಸಿನ್ ಒಂದು ಬ್ಲಡ್ಡಿಂದ ಇದು ಕೊಟ್ಟಿದ್ದಾರೆ. 5 ದಿವಸ ಬಿಟ್ಟು ಬರುತ್ತೆ, ಆಮೇಲೆ ಏನು ಅನ್ನೋದು ಹೇಳಿದ್ದಾರೆ. ನಮ್ಮ ಅನ್ನದಾನ ಬಗ್ಗೆ ನಿಮಗೆ? ಅನ್ನದಾನದ ಬಗ್ಗೆ ಸಂತೋಷ ಇದೆ ಸರ್. ಎಲ್ಲ ಬಡವರಿಗೆ ಸ್ವಲ್ಪ ಹಾಕ್ತಾ ಇದ್ದಾರೆ, ನೆನೆಸಿ ಊಟ ಮಾಡ್ತಿದ್ದಾರೆ. ಏನು ಪರವಾಗಿಲ್ಲ, ಎಲ್ಲರೂ ನೆನೆಸ್ತಾನೆ ಇರ್ತಾರೆ ಸರ್. ಡೈಲಿ 8 ಗಂಟೆಗೆ ಇಲ್ಲಿ ಮಾಮೂಲಿ ಊಟ ಇರುತ್ತೆ ಸರ್. ಎಲ್ಲ ಪಬ್ಲಿಕ್ ಒಳಗೆ ಮಾತಾಡ್ತಾನೆ ಇರ್ತಾರೆ. ಇದು ನಿಮ್ಮದು ಬರುತ್ತೆ ಅಂತ ಹೇಳಿ ಅಲ್ಲೆಲ್ಲ ಕಾಯ್ತಾನೆ ಇರ್ತಾರೆ ಸರ್. ಟೇಸ್ಟ್ ವೈಸ್ ಚೆನ್ನಾಗಿದೆ? ಚೆನ್ನಾಗಿ ಒಳ್ಳೆ ಸೂಪರ್ ಇದೆ ಸರ್. ಎಲ್ಲ ಬಿಸಿ ಬೆಳೆ ಭಾತ ಅಲ್ಲಿ ಏನು ತೊಂದರೆ ಇಲ್ಲ. ಎಲ್ಲ ಈಗ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ನಡೀತಿದೆ? ಚೆನ್ನಾಗಿ ನಡೀತಿದೆ. ಮೆಡಿಸಿನ್ ಎಲ್ಲ ಕೊಡ್ತಿದ್ದಾರೆ? ಮೆಡಿಸಿನ್ ಏನು ಅಡ್ಮಿಟ್ಸ್ ಆಗಿಲ್ಲ ಸರ್. ಏನಾದರೂ ಬ್ಲಡ್ ಗ್ರೂಪ್ ಬಂದಿದ್ದ ಮೇಲೆ ಏನಕ್ಕೆ ತಗೊಂತ ಹೇಳಿದ್ದಾರೆ. ಓಕೆ ಅಣ್ಣ, ಚೆನ್ನಾಗಾಗಲಿ. ಥ್ಯಾಂಕ್ ಯು. ಮಾಡ್ತಿರಲ್ಲ, ನಮ್ಗೆ ಅದೇ ಸಂತೋಷ ಅಷ್ಟೇ, ಇನ್ನೇನಿಲ್ಲ. ನಮಗೆ ಇಲ್ಲಿ ಬಂದರೆ ತುಂಬ ಖುಷಿ ಆಗುತ್ತೆ ಅಷ್ಟೇ. ನಮಗೆ ಇವರು ನಮ್ಮ ಮನೆಯವ್ರ ಥರ, ಅವರು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ.